ನೀರಿನ ಟ್ಯಾಂಕ್ಗೆ ವಿಷ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀರಗಂಟಿ ಕೆಲಸ ದೊರೆಯದಿದ್ದಕ್ಕೆ ವಿಷವನ್ನ ಬೆರೆಸಿದ್ರ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು ಈ ಸುಳಿವಿನ ಆಧಾರದ ಮೇಲೆ ತನಿಖೆ ಚುರುಕಾಗಿದೆ. ಯಾದಗಿರಿಯಲ್ಲಿ ನೀರಿನ ಟ್ಯಾಂಕ್ಗೆ ವಿಷ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ವಾಟರ್ ಮ್ಯಾನ್ ಕೆಲಸ ಅಂದ್ರೆ ನೀರಗಂಟಿ ಕೆಲಸ ದೊರೆಯದಿದ್ದಕ್ಕೆ ವಿಷವನ್ನ ಬೆರೆಸಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಸೊ ಹೀಗಾಗಿ ಈ ಸುಳಿವಿನ ಆಧಾರದ ಮೇಲೆ ತನಿಖೆ ಚುರುಕಾಗಿದೆ. ನೀರಿಗೆ ಎಂಡೋಸಲ್ಫಾನ್ ಅನ್ನ ಹಾಕಿದ್ರು ಕಿಡಿಗೇಡಿಗಳು. ನಿನ್ನೆ ನೀರನ್ನ ಸೇವಿಸಿ ಮೃತಪಟ್ಟಿದ್ಲು ಓರ್ವ ಮಹಿಳೆ ಹೊನ್ನಮ್ಮ. ಅಸ್ವಸ್ಥಗೊಂಡಿರುವಂತಹ 12ಕ್ಕೂ ಹೆಚ್ಚು ಮಂದಿಗೆ ಈಗ ಆಲ್ರೆಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಈ ಒಂದು ತನಿಖೆಯಲ್ಲಿ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ವಾಟರ್ ಮ್ಯಾನ್ ಕೆಲಸ ಸಿಗದಿದ್ದಂತ ಹಿನ್ನೆಲೆಯಲ್ಲಿನೇ ಇಲ್ಲಿ ಎಂಡೋಸಲ್ಫಾನ್ ಅನ್ನ ಹಾಕಿದ್ದಾರೆ ಕಿಡಿಗೇಡಿಗಳು ಅನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚನ್ನಬಸವಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚನ್ನಬಸವಣ್ಣ, ಎಲ್ಲೋ ಒಂದ್ ಕಡೆ ವಾಟರ್ ಮ್ಯಾನ್ ಕೆಲಸ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೇನೆ ವಿಷ ಬೆರೆಸಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಹೌದು ಪ್ರತಿ, ಇದು ಈ ಒಂದು 4-5 ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮೊದಲನೇ ಇದರಲ್ಲಿ ತನಿಖೆಯಲ್ಲಿ ಅಂತಂದ್ರೆ ನೀರ್ಗಂಟೆ ಕೆಲಸ ಸಿಗಲಾರದವ್ರು ಏನಾದ್ರು ಇದನ್ನ ಮಾಡಿರ್ಬೋದು ಅನ್ನೋ ಉದ್ದೇಶ ಕಾರಣಕ್ಕೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಇದು ಅರಕೆರೆ ಜೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಖಾಪುರ ತೆಗ್ಗಾಳಿ ಬರ್ತದೆ. ಆದ್ರೆ ನೀರು ಪೂರೈಕೆ ಮಾತ್ರ ಮುದನೂರು ಪಂಚಾಯತಿಯಿಂದ ಪೂರೈಸ್ತಾರೆ. ಮುದನೂರು ಪಂಚಾಯತಿ ಅವರು ತಾವು ಅದನ್ನ ಪಡಿಬೇಕನ್ನೋಂತ ಕಾರಣಕ್ಕಾಗಿ ಈ ಕೃತ್ಯದಲ್ಲಿ ಕೆಲ ಯುವಕರು ಮಾಡಿರ್ಬೋದು ಅಂತ ಶಂಕೆ ಇದೆ. ಓಕೆ, ಥ್ಯಾಂಕ್ ಯು ಚನ್ನಬಸವಣ್ಣ.